ಅದು ಏನಿಲ್ಲಪ್ಪ, ಅಕ್ಕಂಗೆ ಓಡಾಡೋದೆಲ್ಲ ಏನು ಕಷ್ಟ ಇಲ್ಲಪ್ಪ. ನಿಮ್ಗೆ ಹಿಂಗಾಯ್ತಲ್ಲ ಅನ್ನೋದೇ ಅವಳಿಗೆ ತುಂಬ ಬೇಜಾರು. ಅದನ್ನೇ ಹೇಳಕ್ ಬಂದ. ಹೌದಪ್ಪ, ನೀವು ಜ್ಯೂಸ್ ಕುಡೀರಿ. ಸಪ್ತಮಿ, ಏನಾಯ್ತಮ್ಮ? ಅಂಕಲ್, ಸಮರ್ಥನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಚಿಕ್ಕಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ತೀರಾ? ಚಿಕ್ಕಮ್ಮ, ನಿಮಗೆ ಹೇಳ್ತಿರೋದು, ನಾನು ನಿಮ್ಮ ಹತ್ರ ಮಾತಾಡಬೇಕು, ಬನ್ನಿ. ನನ್ನ ಹತ್ರ ನಿಂದೇನೆ ಮಾತು? ನನಗೆ ನಿನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ. ನಾನು ಮಾತಾಡಲೇಬೇಕು. ಏನೇ ನಿನ್ ಗೋಳು? ಒಳಗಡೆ ಅಪ್ಪಂಗೆ ಕೇಳಿಸುತ್ತೆ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಬನ್ನಿ, ನಾವು ಬೇರೆ ಕಡೆ ಹೋಗಿ ಮಾತಾಡೋಣ. ನೀನ್ ಯಾಕೆ ಮಾತಾಡಬೇಕು ಅಂತಿದ್ಯಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಚಿಕ್ಕಮ್ಮ ಅಂತ ಕೇಳೋಕ್ ಬಂದಿದ್ಯಾ ತಾನೆ? ಹೌದು ಚಿಕ್ಕಮ್ಮ. ಅದನ್ನ ಮಾತಾಡೋಕೆ ಅಲ್ಲೆಲ್ಲೋ ಯಾಕೆ ಹೋಗ್ಬೇಕು? ಇಲ್ಲೇ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ನೀನ್ ಟಿಪ್ಪರ್ ಲಾಗ ಹಾಕಿದ್ರು ನಾನ್ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳಲ್ಲ. ಹೇಳಿದ್ ಕೇಳಿಸ್ಲಿಲ್ವಾ? ಹೋಗ್ತಾ ಇರೆ. ಸ್ವಲ್ಪ ಆದ್ರೂ ಮನುಷ್ಯತ್ವ ಇಟ್ಕೊಳ್ಳಿ ಚಿಕ್ಕಮ್ಮ. ಚಿಕ್ಕಮ್ಮ, ನಿಮಗೆ ಏನೇ ಕೋಪ ಇದ್ರು ನನ್ನ ಮೇಲೆ ತೀರಿಸ್ಕೊಳ್ಳಿ. ದಯವಿಟ್ಟು ನನ್ನ ಗಂಡನ ಮನೆಯವ್ರ ಮೇಲೆ ಹಾಗೆ ಸಾಧಿಸ್ಬೇಡಿ. ಸ್ವಲ್ಪ ಆದ್ರೂ ಮನುಷ್ಯತ್ವ ಇಟ್ಕೊಳ್ಳಿ. ನಿನ್ನ ಹತ್ರ ಮನುಷ್ಯತ್ವದ ಪಾಠ ಕೇಳೋ ಕರ್ಮ ನನಗಿಲ್ಲ. ಒಬ್ಬ ಕೊಲೆಗಾರಂಗ್ ಸಪೋರ್ಟ್ ಮಾಡ್ಕೊಂಡು ಕಂಪ್ಲೇಂಟ್ ವಾಪಸ್ ತಗೋ ಅಂತ ಕೇಳಕ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ? ಚಿಕ್ಕಮ್ಮ, ನಾನು ಹೇಳೋದನ್ನ ದಯವಿಟ್ಟು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನಾನು ಸಮರ್ಥ ಹತ್ರ ಕೇಳಿದೆ, ಅವನು ನಮ್ಮಪ್ಪ ನೋಡ್ಲೇ ಇಲ್ವಂತೆ, ಅವನು ಆಕ್ಸಿಡೆಂಟು ಮಾಡಿಲ್ವಂತೆ. ಓ, ಹಾಗಾದ್ರೆ ಪ್ರಕಾಶ ಹೇಳ್ತಾ ಇರೋದು ಸುಳ್ಳ? ಇಲ್ಲ ಅಮ್ಮ, ಇಬ್ರು ಸುಳ್ಳು ಹೇಳ್ತಿಲ್ಲ. ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಬ್ರು ನಿಜ ಹೇಳ್ತಿದ್ದಾರೆ. ಅಲ್ಲ ಕಣೆ, ಅದು ಹೇಗೆ ಇಬ್ರು ನಿಜ ಹೇಳೋಕ್ ಸಾಧ್ಯ? ಹಾಗಾದ್ರೆ ನಿಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಗಿರೋದೇ ಸುಳ್ಳ? ಹಾಗಲ್ಲ ಚಿಕ್ಕಮ್ಮ. ಒಂದ್ ನಿಮಿಷ ಇರಿ. ಪ್ರಕಾಶ್ ಅಂಕಲ್, ನೀವೇ ಹೇಳಿ, ಸಮರ್ಥ ಅಪ್ಪಂಗೆ ಗಾಡಿಲಿ ಗುದ್ದಿದ್ದು ಅನ್ನೋದು ನೀವು ನೋಡಿದ್ರಾ? ಇಲ್ಲ ಸಪ್ತಮಿ, ನಾನು ಹೋಗೋ ಅಷ್ಟರಲ್ಲಿ ವೆಂಕಟಪ್ಪನಿಗೆ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದೋಗಿದ್ದ. ನಾನು ನೋಡುವಾಗ ಸಮರ್ಥ ಅಲ್ಲಿಂದ ಪಾಸ್ ಆದ. ಕೇಳಿದ್ರ ಚಿಕ್ಕಮ್ಮ? ಬೇರೆಯವ್ರು ಆಕ್ಸಿಡೆಂಟ್ ಮಾಡಿ ಹೋದ್ಮೇಲೆ ಸಮರ್ಥ ಅಲ್ಲಿಗೆ ಬಂದಿರ್ಬೋದಲ್ವಾ? ನೋಡೆ, ಸುಮ್ಮನೆ ನನ್ನ ಹತ್ರ ಕತೆ ಕಟ್ಟೋಕ್ ಬರಬೇಡ. ಈಗಾಗಲೇ ನನ್ನ ಗಂಡಂಗೆ ಹೀಗಾಗಿದೆಯಲ್ಲ ಅಂತ ನಾನೇ ಕೊರಗ್ತಾ ಇದ್ದೀನಿ. ನನ್ನ ಗಂಡನ ಕಾಲ್ ಮುರಿದವ್ರಿಗೆ ಆ ಪೊಲೀಸ್ನವರು ಯಾವಾಗ ಸೊಂಟ ಮುರಿತಾರೆ ಅಂತ ಕಾಯ್ತಾ ಇದ್ದೀನಿ. ನೋಡು, ನೀನ್ ಬಂದು ನನ್ನ ತಲೆ ತಿನ್ಬೇಡ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೆ. ಬೇಡ ಚಿಕ್ಕಮ್ಮ, ಮಾಡ್ದಿಲ್ದಿರೋ ತಪ್ಪಿಗೆ ಸಮರ್ಥಗೆ ಶಿಕ್ಷೆ ಕೊಡೋಕೆ ಹೋಗಬೇಡಿ. ನೀವು ಕೇಸ್ ವಾಪಸ್ ತಗೊಂಡ್ರೆ ಅವನಿಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಚಿಕ್ಕಮ್ಮ, ಕಂಪ್ಲೇಂಟ ವಾಪಸ್ ತಗೋಬೇಡಿ. ಏಯ್, ನನ್ನ ಗಂಡನ್ ಕೊಲ್ಲಕ್ ಬಂದಿರೋರ್ನ ಆ ದೇವ್ರೇ ಕ್ಷಮಿಸಿದ್ರು, ನಾನ್ ಮಾತ್ರ ಕ್ಷಮಿಸಲ್ಲ ಕಣೆ. ಅಕ್ಕ, ಏನಾಯ್ತೆ? ಅಮ್ಮ ಯಾಕೆ ಕಿರ್ಚಾಡ್ತಿದ್ದಾರೆ? ಏನಾಯ್ತಕ್ಕ? ಹೇಳಮ್ಮ, ನಿನ್ ಮುದ್ದಿನ ತಮ್ಮ ತಂಗಿ ಇಬ್ರು ಕೇಳ್ತಾ ಇದಾರಲ್ಲ, ಹೇಳು. ನಮ್ಮ ಅಪ್ಪನ ಕೊಲೆ ಮಾಡಕ್ ನೋಡ್ದವ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ನನ್ ಮೈದ್ನ ಅರೆಸ್ಟ್ ಆಗಿರೋದ್ನ ನನ್ನಿಂದ ನೋಡಕ್ ಆಗ್ಲಿಲ್ಲ. ನಮ್ಮ ಅಪ್ಪಂಗೆ ಏನಾದ್ರೂ ಪರವಾಗಿಲ್ಲ, ನನಗ್ ಮಾತ್ರ ನನ್ ಮೈದ್ನೇ ಮುಖ್ಯ. ಮೊದ್ಲು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಬನ್ನಿ ಚಿಕ್ಕಮ್ಮ ಅಂತ ಕೇಳ್ಕೊಂಡ್ರೆ, ಚಿಕ್ಕಮ್ಮ ಇದಕ್ಕೆ ಒಪ್ಕೊಳ್ದೆ ದೊಡ್ಡ ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳು. ಬೇಡ ಚಿಕ್ಕಮ್ಮ, ನನ್ನ ಕೇವಲವಾಗಿ ಮಾಡಕ್ ಹೋಗಿ
ನೀವೆಲ್ರೂ ಮುಂದೆ ಚಿಕ್ಕವರಾಗಬೇಡಿ. ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ. ತಗೊಳಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೆ? ಯಾಕೆ ಈ ಥರ ಹಠ ಹಿಡಿತಿದ್ದೀರಾ? ಏನಾಗಿದೆ ನಿಮಗೆ? ಏನ್ ಬೇಕು ನಿಮಗೆ? ನಾನು ಅಳ್ಬೇಕಾ? ನಿಮ್ಮ ಕಾಲು ಹಿಡ್ದು ಬೇಡ್ಕೋಬೇಕಾ? ಸರಿ, ಬೇಡ್ಕೋತೀನಿ. ಆಗ್ಲಾದ್ರೂ ಕೇಸ್ ವಾಪಸ್ ತಗೊಳ್ಳಿ. ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ, ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ. ನಿಮಗೆ ಏನೇ ಕೋಪ ಇದ್ರು ನನಗೆ ಶಿಕ್ಷೆ ಕೊಡಿ, ಆದ್ರೆ ಮನೆಯವ್ರಿಗೆ ಶಿಕ್ಷೆ ಕೊಡಬೇಡಿ ಚಿಕ್ಕಮ್ಮ, ಪ್ಲೀಸ್. ಅಕ್ಕ ಎದ್ದೇಳಕ್ಕ. ಅಮ್ಮ ಕಂಪ್ಲೇಂಟ್ ವಾಪಸ್ ತಗೊಳಮ್ಮ. ಆಗಲ್ವೋ? ನಾನು ತಗೊಳಲ್ಲ. ಇಷ್ಟು ಕೇಳಿಸ್ಕೊಂಡ್ರು ನಿಮಗೆ ಮನಸ್ಸು ಕರಗ್ಲಿಲ್ವಾ ಚಿಕ್ಕಮ್ಮ? ಅವನು ನಿಮ್ಮ ಅಪ್ಪನ್ನ ಕೊಲ್ಲೋಕ್ ನೋಡಿದಾನೆ.